ಸಂಚಿಕೆ ಶೂನ್ಯದಲ್ಲಿ ರೋಹಿಣಿ ತನ್ನ ಕನಸಲ್ಲಿ ಮೀನಾ ಬಂದು ತನ್ನ ಅಪ್ಪನ ಬಗ್ಗೆ ಎಲ್ಲ ಗೊತ್ತಾಗಿ ತನ್ನನ್ನ ಕೊಲೆ ಮಾಡ್ತಿದ್ಲು ಅನ್ನೋದನ್ನ ಪೂಜಾನ ಹತ್ರ ಹೇಳ್ತಾ ಇರ್ತಾಳೆ. ಆಗ ಪೂಜಾ ಏನೇ ಕನಸಲ್ಲೂ ಭಯ ಬೀಳಿಸ್ತಿಯಲ್ಲೇ, ಆ ಕನಸಲ್ಲಿ ನನಗೇನು ಪೆಟ್ಟಾಗ್ಲಿಲ್ಲ ತಾನೇ ಅಂತ ಕೇಳಿದಾಗ ಯಾಕೆ ಅಂತ ಕೇಳ್ತಾಳೆ ರೋಹಿಣಿ. ಅಲ್ಲ ಕಣೆ, ಅವತ್ತು ಮೀನಾ ಅವರು ಮನೆಗೆ ಬಂದಿದ್ರು, ನೀನೇನಾದ್ರೂ ಸಿಕ್ಕಾಕೊಂಡ್ರೆ ನಾನು ಸಿಕ್ಕಾಕೊಳ್ತೀನಿ ಅಂತ ಹೇಳ್ತಿರ್ತಾಳೆ ಪೂಜಾ. ಆಗ ರೋಹಿಣಿ ಹೌದು ಕಣೆ, ಮೀನಾಗೆ ನಮ್ಮ ಮೇಲೆ ಡೌಟ್ ಬಂದಿದೆ, ಆದಷ್ಟು ನಾವು ಹುಷಾರಾಗಿರ್ಬೇಕು. ಹಾಗೆ ಆ ಮಂಜಣ್ಣಿಗೆ ಇನ್ನೂ ಸ್ವಲ್ಪ ದಿವಸ ಯಾರ ಕಣಿಗೂ ಕಾಣಿಸ್ಕೋಬೇಡ, ಅದೆಲ್ಲಾದ್ರೂ ದೂರ ಹೋಗೋಕೆ ಹೇಳು ಅಂತ ಹೇಳ್ತಿರ್ತಾಳೆ. ಅದೇ ಸಮಯಕ್ಕೆ ಪ್ರಮೀಳಾ ಅಲ್ಲಿಗೆ ಬರ್ತಾಳೆ. ಕಲ್ಯಾಣಿ ತಗೋ ಅಂತ ಹೇಳಿ ತನ್ನ ಕೈಯಲ್ಲಿರೋ ಕವರ್ನ ರೋಹಿಣಿ ಕೈಗೆ ಕೊಡ್ತಾಳೆ. ಆಗ ರೋಹಿಣಿ ಆ ಕವರಲ್ಲಿರೋ ಒಂದು ಫೋಟೋನ ತೆಗಿತಾಳೆ. ಆಗ ಪೂಜಾ ಇದನ್ಯಾಕೆ ತರಿಸಿದೆ ಅಂತ ಕೇಳಿದಾಗ ಇದು ನಮ್ಮ ಅಪ್ಪನ ಫೋಟೋ ಕಣೆ ಅಂತ ಹೇಳಿ ಫೋಟೋ ತೋರಿಸ್ತಾಳೆ. ಓಹೋ, ಮಲೇಷಿಯಾ ಅಪ್ಪನ ಅಂತ ಕೇಳಿದಾಗ ಅಲ್ಲ ಕಣೆ, ಒರಿಜಿನಲ್ ಅಪ್ಪ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಪ್ರಮೀಳಾ ಇವಾಗ ಯಾಕೆ ಈ ಫೋಟೋನ ತರಿಸ್ತೆ ಅಂತ ಕೇಳ್ತಾಳೆ. ಆಗ ರೋಹಿಣಿ ನಮ್ಮ ಅತ್ತೆ ಮನೆಯವ್ರಿಗೆ ತೋರ್ಸೋಕಮ್ಮ ಅಂತ ಹೇಳ್ತಿರ್ತಾಳೆ. ಆಗ ಪ್ರಮೀಳಾ ನಿಮ್ಮಪ್ಪ ಮಲೇಷಿಯಾದಲ್ಲಿದ್ದಾರೆ ಅಂತ ತಾನೇ ನೀನು ಹೇಳಿದ್ದು ಅಂತ ಹೇಳಿದಾಗ ಪೂಜಾ ಆಂಟಿ ಅವ್ರು ಸತ್ತೋದ್ರು ಅಂತ ಹೇಳ್ತಾಳೆ. ಆ ಮಾತನ್ನ ಕೇಳಿ ಪ್ರಮೀಳಾಗೆ ಶಾಕ್ ಆಗುತ್ತೆ. ನಿಮ್ ಮಗಳೇ ಸಾಯಿಸಿದ್ದು ಅಂತ ಹೇಳ್ತಾಳೆ ಪೂಜಾ. ಆಗ ಪ್ರಮೀಳಾ ರೋಹಿಣಿನ ಗುರಾಯಿಸ್ತಾ ಇರ್ತಾಳೆ. ಹೇಳೋದ್ನ ಸರಿಯಾಗಿ ಹೇಳೆ ಅಂತ ಪೂಜಾಗೆ ಬೈತಿರ್ತಾಳೆ ರೋಹಿಣಿ. ಅಮ್ಮ, ಸೂರ್ಯ, ಮೀನಾ ಇಬ್ರು ಅತ್ತೆ ಮಾವನ್ನ ಕರ್ಕೊಂಡು ಮಲೇಷಿಯಾಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದಾರೆ. ಹಾಗೆ ಅಲ್ಲಿರೋ ನಮ್ಮ ಅಪ್ಪನ ನೋಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರೇನಾದ್ರೂ ಮಲೇಷಿಯಾಕ್ಕೆ ಹೋದ್ರೆ ನಾನು ಮನೆ ಬಿಟ್ಟು ಬರ್ಬೇಕಾಗುತ್ತೆ. ಅದಕ್ಕೆ ನಾನು ಸೃಷ್ಟಿ ಮಾಡಿರೋ ಪಾತ್ರ ಇರೋವರೆಗೂ ನಂಗೆ ಸಮಸ್ಯೆ ಇದ್ದಿದ್ದೆ, ಅದಕ್ಕೆ ಆ ಸೃಷ್ಟಿ ಮಾಡಿರೋ ಪಾತ್ರನೇ ಇಲ್ಲ ಅಂತ ಅನಿಸ್ಬಿಟ್ಟೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ಆಗ ಪ್ರಮೀಳಾ ಇದೆಲ್ಲ ಒಳ್ಳೇದಮ್ಮ, ಎಷ್ಟೊಂದು ಸುಳ್ಳು ಹೇಳ್ತೀಯ ಕಲ್ಯಾಣಿ ಅಂತ ಬೈತಾ ಇರ್ತಾಳೆ. ಇಷ್ಟು ಸುಳ್ಳು ಒಳ್ಳೇದಲ್ಲಮ್ಮ, ನೀನು ಸತ್ಯ ಹೇಳ್ಬಿಡು ಅಂತ ಹೇಳ್ತಿರ್ತಾಳೆ ಪ್ರಮೀಳಾ. ಆಗ ಕಲ್ಯಾಣಿ ಅಮ್ಮ ನೀ ನನ್ನ ಬಗ್ಗೆ ಏನು ಯೋಚನೆ ಮಾಡಬೇಡ, ಅದನ್ನ ನಾನು ನೋಡ್ಕೋತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಪೂಜಾ ಅಲ್ಲ ಕಣೆ, ಅದೆಲ್ಲ ಸರಿ, ಈಗ ಈ ಫೋಟೋನ ಯಾಕೆ ನೀ ನಿಮ್ಮತ್ತೆ ಮನೆಯಲ್ಲಿ ತೋರಿಸ್ಬೇಕು ಅಂತ ಕೇಳಿದಾಗ ನಾವ್ ಹೇಳಿರೋ ಸುಳ್ಳಲ್ಲಿ ಸ್ವಲ್ಪನಾದ್ರೂ ಸತ್ಯ ಇರೋದು ಬೇಡವಾ, ಅದಕ್ಕೋಸ್ಕರ ಈ ಫೋಟೋನ ತರಿಸಿದ್ದೀನಿ. ಇದನ್ನ ಅತ್ತೆ ಮಾವನ ಮನೆಯಲ್ಲಿ ತೋರಿಸ್ಬಿಟ್ರೆ ಅವ್ರಿಗೆ ನನ್ನ ಮೇಲೆ ಅನುಮಾನ ಬರಲ್ಲ. ಆಗ ಪ್ರಮೀಳಾ ಅವರು ನೋಡಮ್ಮ ಕಲ್ಯಾಣಿ, ನನ್ಗೆ ಯಾಕೋ ಇದು ತಪ್ಪು ಅಂತ ಅನಿಸ್ತಿದೆ ಅಂತ ಹೇಳಿದಾಗ ನೋಡಮ್ಮ, ನನ್ನನ್ನ ತಪ್ಪಾದ ಜೀವನಕ್ಕೆ ತಳ್ಳಿದ್ದೆ ನೀನು, ಆ ತಪ್ಪಾದ ಜೀವನನ ನಾನಿವಾಗ ಸರಿ ಮಾಡ್ಕೋತಿದ್ದೀನಿ ಅಂತ ಹೇಳಿ ಪ್ರಮೀಳಾಗೆ ನೋವಾಗೋ ರೀತಿ ಮಾತಾಡ್ತಿರ್ತಾಳೆ ರೋಹಿಣಿ. ನೋಡಮ್ಮ, ನಾನು ಆಗ್ಲೂ ನಿನ್ಗೆ ಒಳ್ಳೇದನ್ನೇ ಬಯಸಿದ್ದು, ಆದ್ರೆ ಆ ಜೀವನ ನಿನ್ಗೆ ಕೆಟ್ಟದನ್ನ ಮಾಡ್ತು. ಈಗ್ಲೂ ನಾನು ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ಆದಷ್ಟು ಬೇಗ ಒಂದ್ ಮಗುನ ಮಾಡ್ಕೋ, ಆ ಮಗು ನಿನ್ನನ್ನ ಕಾಪಾಡುತ್ತೆ. ನಿಮ್ಮ ಮನೇಲಿ ನಡೀತಾ ಇರೋದನ್ನ ಕೇಳಿದ್ರೆ ಭಯ ಆಗುತ್ತೆ, ಯಾಕೆ ನೀನ್ ಮನೇಲಿ ಸತ್ಯ ಹೇಳಬಾರ್ದು ಅಂತ ಕೇಳಿದಾಗ ಅಮ್ಮ, ನಿನ್ಗ ಆ ದುಡ್ಡಿನ ವಿಷಯದಲ್ಲಿ ಏನಾಯ್ತು ಅಂತ ಹೇಳಿದಿನಲ್ಲ, ಇನ್ನು ಈ ವಿಷಯ ಗೊತ್ತಾದ್ರೆ ಮುಗೀತು, ನನ್ ಕೊಲೆ ಆಗಿ ಹೋಗ್ಬಿಡುತ್ತೆ ಅಂತ ಹೇಳ್ತಿರ್ತಾಳೆ ರೋಹಿಣಿ. ನೋಡಮ್ಮ, ನಾನು ಚೆನ್ನಾಗಿರೋದು ನಿನ್ಗಿಷ್ಟ ಇಲ್ವೇನಮ್ಮ, ಮನೋಜ್ ಇಲ್ದನೆ ನನಗಿರೋಕ್ಕಾಗಲ್ಲಮ್ಮ ಅಂತ ಹೇಳಿದಾಗ ಒಂದೇ ಒಂದು ಸಮಸ್ಯೆ ಬಂದಿದ್ದಕ್ಕೆ ನಿನ್ನನ್ನು ಬಿಟ್ಕೊಟ್ಬಿಟ್ರಲ್ಲಿ ಅವರು. ನೋಡಮ್ಮ, ನಿನ್ನ ಸತ್ಯ ಎಲ್ಲರಿಗೂ ಗೊತ್ತಾದಾಗ ನಿನ್ನ ಸಹಾಯಕ್ಕಂತ ಆ ಮನೇಲಿ ಯಾರಾದರೂ ಇರಬೇಕು, ಅದಕ್ಕೋಸ್ಕರ ನೀನು ಆ ಸೂರ್ಯ ಮೀನನ್ ಸಹಾಯ ತಗೋ, ಅವ್ರ ಹತ್ರ ಸತ್ಯ ಹೇಳು ಅಂತ ಹೇಳಿದಾಗ ಸುಮ್ಮನಿರಮ್ಮ ನೀನು ಅಂತ ರೋಹಿಣಿ ಪ್ರಮೀಳಾನ ಮೇಲೆ ಕೋಪ ಮಾಡಿಕೊಂಡು ನನಗೆ ಈ ಪರಿಸ್ಥಿತಿ ಬರೋಕ್ಕೆ ಕಾರಣನೇ ಅವರಮ್ಮ ಅಂತ ಹೇಳಿ, ನೋಡೇ ಪೂಜಾ, ನಾನಿಲ್ಲಿಂದ ಹೋದ್ಮೇಲೆ ನೀನು 1 ಗಂಟೆ ಆದ್ಮೇಲೆ ಅಮ್ಮನ ಆಟೋ ಮಾಡಿ ಮನೆಗೆ ಕಳಿಸು ಅಂತ ಹೇಳ್ತಾ ಕೋಪದಿಂದ ರೋಹಿಣಿ ಅಲ್ಲಿಂದ ಹೊರಡ್ತಾಳೆ. ಕಡೆ ಟ್ರಾಫಿಕ್ ಇನ್ಸ್ಪೆಕ್ಟ್ರು ಹೋಗ್ತಿರುವಾಗ ರೋಡಲ್ಲಿರೋ ಅಜ್ಜಿ ತಾತನ ಚಪ್ಪಲಿ ಅಂಗಡಿನ ನೋಡಿ ಈ ತ್ಯಾಪೆ ಹಚ್ಚೋ ಐಟಮ್ಸ್ನೆಲ್ಲ ಗಾಡಿಗೆ ತುಂಬಿ ಅಂತ ಹೇಳಿದಾಗ ಅಲ್ಲಿರೋ ಇನ್ನೊಬ್ಬ ಇನ್ಸ್ಪೆಕ್ಟ್ರು ಅಂಗಡಿ ಹತ್ರ ಹೋಗಿ ನೋಡಿ ಈ ರೀತಿ ರೋಡಲ್ಲೆಲ್ಲ ಅಂಗಡಿ ಹಾಕೋದು ತಪ್ಪು, ಎದ್ದೇಳಿ ಮೇಲೆ ಅಂತ ಹೇಳಿದಾಗ ಅಜ್ಜಿ ತಾತ ಇನ್ಸ್ಪೆಕ್ಟರ್ ಅರುಣ್ ಹತ್ರ ಹೋಗಿ ಕೈ ಕಾಲು ಹಿಡಿದು ಬೇಡ್ಕೋತಿರ್ತಾರೆ. ನೋಡಿ ಸರ್, ನಮ್ಗೆ ಯಾರು ಇಲ್ಲ, ನಮ್ಮ ಪಾಡಿಗೆ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಈ ರೋಡಲ್ಲಿ ಯಾರು ಓಡಾಡಲ್ಲ, ನಮ್ಮಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ, ದಯವಿಟ್ಟು ನಮ್ಮನ್ನ ನಮ್ಮ ಪಾಡಿಗೆ ಬದುಕೋಗ್ಬಿಡಿ ಅಂತ ಎಷ್ಟೇ ಕೈ ಕಾಲು ಹಿಡಿದು ಬೇಡ್ಕೊಂಡ್ರು ಅರುಣ್ ಕೇಳ್ತಾನೆ ಇರಲ್ಲ. ಈ ಕಡೆ ಇನ್ನೊಬ್ಬ ಇನ್ಸ್ಪೆಕ್ಟ್ರು ಹಾಗೂ ಹುಡ್ರು ಅಂಗಡಿ ಎಲ್ಲ ಕಿತ್ತಾಡ್ತಾರೆ ಇರ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಯಾಕೆ ಅಜ್ಜಿ ತಾತ ಏನಾಯ್ತು ಅಂತ ಕೇಳಿದಾಗ ಇನ್ಸ್ಪೆಕ್ಟ್ರು ನಮ್ ಗಾಡಿನೆಲ್ಲ ಕಿತ್ತಾಡ್ತಿದಾರ ಅಂತ ಹೇಳಿದಾಗ ಸೂರ್ಯನ್ಗೂ ಕೋಪ ಬರುತ್ತೆ. ಯಾಕೆ ಸರ್, ಅವ್ರ ಪಾಡಿಗೆ ಜೀವನ ಮಾಡ್ಕೊಂತಿದ್ದಾರೆ, ಯಾಕೆ ಅವ್ರು ಕಷ್ಟ ಕೊಡ್ತಿದ್ದಾರೆ, ಏನಾಯ್ತು ಅಂತ ಕೇಳಿದಾಗ ನೋಡ್ರಿ ಈ ರೀತಿ ಎಲ್ಲ ರೋಡಲ್ಲಿ ಅಂಗಡಿ ಹಾಕೋ ಆಗಿಲ್ಲ, ಅದು ತಪ್ಪು ಅಂತ ಹೇಳಿದಾಗ ನೋಡಿ ಸರ್, ಅವ್ರು ಎಲ್ಲ ಹೋಗಿ ಬದುಕಬೇಕು, ಇಲ್ಲಿ ಯಾರಿಗಾದ್ರೂ ತೊಂದರೆ ಆಗ್ತಿದೆ ಅಂತ ನಿಮ್ಗೇನಾದ್ರೂ ಕಂಪ್ಲೇಂಟ್ ಬಂದಿದ್ಯಾ ಅಂತ ಕೇಳ್ತಿರ್ತಾನೆ ಸೂರ್ಯ. ಇದೆಲ್ಲ ಸರಿ ಇರಲ್ಲ ಸರ್ ಅಂತ ಹೇಳಿ ಮಾತಾಡ್ತಿರ್ತಾನೆ. ಆಗ ಇನ್ಸ್ಪೆಕ್ಟರ್ ಅರುಣ್ಗೂ ಕೋಪ ಬರುತ್ತೆ. ಏನೋ ಸರಿ ಇರಲ್ಲ ಅಂತ ಹೇಳಿ ಸೂರ್ಯನ್ ಮೇಲೆ ಏರ್ಕೊಂಡು ಹೋಗ್ತಾ ಇರ್ತಾನೆ. ಹಾಗೆ ಮತ್ತೆ ಅಜ್ಜಿ ತಾತ ಕಾಲು ಹಿಡಿದು ಬೇಡ್ಕೊಳಕಂತ ಅರುಣ್ ಹತ್ರ ಬರ್ತಾರೆ. ಎಷ್ಟೇ ಹೇಳಿದ್ರು ಕರಗದೇ ಇರೋ ಅರುಣ್ ಜೋರಾಗಿ ಅಜ್ಜಿನ ತಳ್ಳಿಬಿಡ್ತಾನೆ. ಆಗ ಅಜ್ಜಿ ಹೋಗಿ ಒಂದು ಕಲ್ಲಿಗೆ ಬಿದ್ದು ತಲೆಯಲ್ಲಿ ರಕ್ತ ಬರ್ತಾ ಇರುತ್ತೆ. ಆಗ ಮೀನಾ ಅದನ್ನ ನೋಡಿ ಗಾಬರಿ ಆಗ್ತಾಳೆ. ಅದನ್ನ ನೋಡಿ ಸೂರ್ಯನ್ಗೂ ಕೋಪ ಬರುತ್ತೆ. ಆಗ ಟ್ರಾಫಿಕ್ ಇನ್ಸ್ಪೆಕ್ಟರ್ ಅರುಣ್ ಕೋಳ್ಪಟ್ಟಿನ ಹಿಡಿತಾನೆ ಸೂರ್ಯ. ಆಗ ಕೋಪಗೊಂಡಂತ ಇನ್ಸ್ಪೆಕ್ಟರ್ ಏನೋ ಡ್ಯೂಟಿಲಿರೋ ಇನ್ಸ್ಪೆಕ್ಟರ್ ಮೇಲೆ ಕೈ ಮಾಡ್ತೀಯಾ ಅಂತ ಕೇಳಿದಾಗ ಒಬ್ಬ ಪಬ್ಲಿಕ್ ಇನ್ನೊಬ್ಬ ಪಬ್ಲಿಕ್ ಸರ್ವೆಂಟ್ ಮೇಲೆ ಕೈ ಮಾಡಿರೋದು ಅಂತ ಹೇಳಿ ಕೋಪದಿಂದ ಮಾತಾಡ್ತಾ ಇರ್ತಾನೆ ಸೂರ್ಯ. ಆಗ ಮೀನಾ ಸೂರ್ಯನ ಹತ್ರ ಬಂದು ಅಜ್ಜಿ ಗೇಟ್ ಆಗಿದೆ, ಬೇಡ ಬನ್ನಿ ಅಂತ
ಹೇಳಿ ಅಜ್ಜಿ ತಾತನ್ನ ಕರ್ಕೊಂಡು ಅಲ್ಲಿಂದ ಹಾಸ್ಪಿಟ್ಲಿಗೆ ಹೋಗ್ತಾರೆ. ಈ ಕಡೆ ಸೂರ್ಯ ಮೀನಾ ಅಜ್ಜಿನ ಅಡ್ಮಿಟ್ ಮಾಡೋಕಂತ ಹೇಳಿ ಹಾಸ್ಪಿಟ್ಲಿಗೆ ಬರ್ತಾರೆ. ಆಗ ತಾತ ಸೂರ್ಯ ಮೀನಾಗೆ ಕೈ ಮುಗಿತಿರ್ತಾರೆ. ಇವತ್ತೇ ನಿಮ್ಮಿಂದ ನನ್ನ ಹೆಂಡತಿ ಉಳಿದ್ಲು, ತುಂಬಾ ಥ್ಯಾಂಕ್ಸ್ ಕಣಪ್ಪ ಅಂತ ಹೇಳಿ ಕೇಳ್ಕೊತಾ ಇರ್ತಾರೆ. ಅದೇ ಸಮಯಕ್ಕೆ ಡಾಕ್ಟರ್ ಹೊರಗಡೆ ಬರ್ತಾರೆ. ಅವ್ರಿಗೇನಾಗಿತ್ತು ಅಂತ ಕೇಳಿದಾಗ ಯಾಕೆ ಕಂಪ್ಲೇಂಟ್ ಕೊಡ್ಬೇಕಾಯ್ತು, ಏನು ಆಕ್ಸಿಡೆಂಟಾ ಅಂತ ಕೇಳಿದಾಗ ನೋಡಿ ಮೇಡಮ್, ಕಂಪ್ಲೇಂಟ್ ಕೊಡೋದಾದ್ರೆ ಇನ್ಸ್ಪೆಕ್ಟರ್ ಮೇಲೆ ಕೊಡಬೇಕು, ಯಾಕಂದ್ರೆ ಅವರೇ ಇದನ್ನ ಮಾಡಿದ್ದು ಅಂತ ಹೇಳಿದಾಗ ಹೋಗ್ಲಿ ಬಿಡಿ, ಅವ್ರಿಗೆ ಹಿಮೋಗ್ಲೋಬಿನ್ ಕಡಿಮೆ ಇದೆ, ಬಿ ಪಾಸಿಟಿವ್ ಬ್ಲಡ್ ಬೇಕು, ನಮ್ಮ ಹಾಸ್ಪಿಟ್ಲಲ್ಲಿ ಒಂದ್ಸರಿ ವಿಚಾರಿಸಿ, ಇಲ್ಲ ಹೊರಗಡೆ ವಿಚಾರಿಸಿ ಅಂತ ಹೇಳಿದಾಗ ಆಯ್ತು ಮೇಡಮ್ ಅಂತ ಹೇಳಿ ಸೂರ್ಯ, ಮೇಡಮ್ ಅಜ್ಜಿನ ನೋಡ್ಬೋದಾ ಅಂತ ಕೇಳಿದಾಗ ಆಯ್ತು ಒಳಗಡೆ ಹೋಗಿ ಅಂತ ಹೇಳ್ತಾ ಡಾಕ್ಟರ್ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯ ಮೀನಾ ತಾತ ಎಲ್ಲರೂ ಒಳಗಡೆ ಬರ್ತಾರೆ. ಆಗ ಅಜ್ಜಿ ಸೂರ್ಯ ಮೀನಾಗೆ ಕೈ ಮುಗಿತಾರೆ. ನೋಡಿ ಅಜ್ಜಿ, ಈ ರೀತಿ ಎಲ್ಲ ನೀವು ಕೈ ಮುಗಿಬಾರ್ದು, ನೀವು ದೊಡ್ಡವರು, ನೀವೇನಿದ್ರು ಆಶೀರ್ವಾದ ಮಾಡಬೇಕು, ನಿಮ್ಗೇನು ಆಗಲ್ಲ, ನಾನು ನೋಡ್ಕೋತೀವಿ ಅಂತ ಹೇಳ್ತಿರ್ತಾಳೆ ಸೂರ್ಯ ಮೀನಾ. ಹಾಗೆ ಅಲ್ಲಿಂದ ಅಜ್ಜಿ ತಾತಂಗೆ ಸಮಾಧಾನ ಮಾಡ್ತಾ ಅಲ್ಲಿಂದ ಹೊರಡ್ತಾರೆ. ಈ ಕಡೆ ರಂಗನಾಥ್ ಅವರು ಮನೋಜನಿಗೆ, ನೋಡು ಮನೋಜ, ಮನಸ್ಸಲ್ಲಿರೋ ಕೊಳೆನ ತೆಗಿದೇನೆ ಮೈ ಮೇಲೆ ಗಂಗಾ ಜಲ ಸುರ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ ಕಣೋ. ನಾನು ನಂದು ಅನ್ನೋ ಅಹಂಕಾರನ ಬಿಟ್ಟು ಎಲ್ಲ ನನ್ನಿಂದನೇ ಅನ್ನೋದನ್ನ ಬಿಟ್ಟು ಮನುಷ್ಯನಾಗಿ ಬಾಳ್ಬೇಕು, ದ್ರಾಬೆ ಅಂತ ಬೈತಾ ಇರ್ತಾರೆ. ಅಷ್ಟು ಬೈದ್ರು ಮನೋಜ ಸುಮ್ಮನೆ ಕೂತಿರ್ತಾನೆ. ದ್ರಾಬೆ ಅಂತ ಬೈದ್ರು ಗೂಬೆ ತರ ನೋಡ್ತಿದ್ಯಲ್ಲೋ ಅಂತ ಹೇಳಿ ಮತ್ ಬೈತಾ ಇರ್ತಾರೆ ರಂಗನಾಥ್. ಆಗ ಶಾಂತಿ, ಅಲ್ಲ ಕಣೋ ಮನೋಜ, ಅವ್ರು ನಿನ್ನನ್ನೇ ಕಣೋ ದ್ರಾಬೆ ಗೂಬೆ ಅಂತಿರೋದು, ಅಷ್ಟು ಬೈದ್ರು ಸುಮ್ಮನೆ ಕೂತಿದ್ಯಲ್ಲೋ, ಅದೇನು ಓದಿದ್ಯೋ ನೀನು ಅಂತ ಶಾಂತಿನೂ ಬೈತಾ ಇರ್ತಾಳೆ. ಆಗ ಮನೋಜ, 5 ಡಿಗ್ರಿ ಮನೋಜ, ದೊಡ್ಡ ಬಿಸ್ನೆಸ್ ಮ್ಯಾನು, ಗಂಗಾ ಜಲ ಅಂತ ಹೇಳಿ ಉಗಿದು ಎಂಜಲನ್ನ ಮೈ ಮೇಲೆ ಹಾಕ್ಬಿಡ್ತೀಯಲ್ಲಪ್ಪ ಅಂತ ಹೇಳ್ತಿರ್ತಾನೆ. ಆಗ ರಂಗನಾಥ್ ಅವರು, ಅಷ್ಟಾದ್ರೂ ನಿನಗೆ ಬುದ್ಧಿ ಬರ್ಲಿಲ್ವೆಲ್ಲೋ ಅಂತ ಹೇಳಿ ಮತ್ತೆ ಬೈತಾ ಇರ್ತಾರೆ. ಅಲ್ಲ ಕಣೋ, ದಂಡಿಸಿ ಬುದ್ಧಿ ಹೇಳೋನು ತಮ್ಮ, ನಿನ್ನ ಸತತವಾಗಿ ತಿದ್ದೋಕೆ ಪ್ರಯತ್ನ ಪಟ್ಟವನು ತಂದೆ, ಇವರಿಬ್ರು ನಿನ್ನ ಸತತವಾಗಿ ಬುದ್ಧಿ ಹೇಳಿದ್ರು ನೀನು ಬದಲಾಗ್ಲೇ ಇಲ್ವಲ್ಲೋ, ಇನ್ಮೇಲಾದ್ರೂ ಬದಲಾಗೋ ದ್ರಾಬೆ ಅಂತ ಹೇಳಿ ಮತ್ತೆ ಬೈತಾ ಇರ್ತಾರೆ ರಂಗನಾಥ್. ಆಗ ಶಾಂತಿ, ಅಲ್ರಿ ಯಾವಾಗ್ಲೂ ಆ ಮಗುಗೆ ಬೈತಾನೆ ಇರ್ತಿರಲ್ಲ, ನಿಮ್ಗೆ ಬೇರೆ ಕೆಲಸ ಇಲ್ವೇನು ಅಂತ ಹೇಳಿ ರಂಗನಾಥ್ ಅವ್ರಿಗೆ ಬೈತಾ ಇರ್ತಾಳೆ. ಆಗ ರಂಗನಾಥ್ ಅವರು, ಯಥಾ ಮೃಗ ತಥಾ ಪ್ರಜಾ, ಹಾವಿಗೆ ಹಾಲೆರೆದ್ರೆ ಏನು ಪ್ರಯೋಜನ ಅಂತ ಹೇಳಿ ಮತ್ತೆ ಬೈತಾ ಇರ್ತಾರೆ. ಅದೇ ಸಮಯಕ್ಕೆ ರೋಹಿಣಿ ಅಳ್ತಾ ಅಲ್ಲಿಗೆ ಬರ್ತಾಳೆ. ಆಗ ಮನೋಜ, ಎಲ್ಲಿ ಹೋಗಿದ್ದೆ ರೋಹಿಣಿ, ಏನದು ಕೈಯಲ್ಲಿ ಅಂತ ಕೇಳಿದಾಗ ರೋಹಿಣಿ ಮತ್ತೆ ಅಳ್ತಾ ಅಪ್ಪ ಅಂತ ಹೇಳಿ ದುಃಖ ಪಡ್ತಾ ಇರ್ತಾಳೆ. ಆಗ ಶಾಂತಿ, ಮನೆಯವರೆಲ್ರಿಗೂ ತುಂಬಾ ಬೇಜಾರಾಗುತ್ತೆ. ಆಗ ರಂಗನಾಥ್ ಅವರು ಕಣ್ಣೀರ್ ಹಾಕ್ತಾ ಶಾಂತಿಗೆ ಅವಳನ್ನ ಸಮಾಧಾನ ಮಾಡು ಅಂತ ಸನ್ನೆ ಮಾಡ್ತಾರೆ. ಆಗ ಶಾಂತಿ ರೋಹಿಣಿ ಹತ್ರ ಬಂದು, ಯಾಕಮ್ಮ ಏನಾಯ್ತು ಅಂತ ಕೇಳಿದಾಗ ಕವರಲ್ಲಿರೋ ಫೋಟೋನ ತೆಗೆದು ಅಪ್ಪ ಅಂತ ಹೇಳಿ ತೋರಿಸ್ತಾಳೆ. ಅದನ್ನ ನೋಡಿ ಶಾಂತಿನೂ ಕಣ್ಣೀರ್ ಹಾಕ್ತಾ ಇರ್ತಾಳೆ. ಹಾಗೆ ತನ್ನ ತಂದೆ ಫೋಟೋನ ಮನೋಜನ್ಗೂ ತೋರಿಸ್ತಾಳೆ. ರಂಗನಾಥ್ ಅವ್ರ ಹತ್ರ ಬಂದು ತಂದೆ ಫೋಟೋನ ತೋರಿಸಿದಾಗ ರಂಗನಾಥ್ ಅವರು ಆ ಫೋಟೋಕ್ಕೆ ಕೈ ಮುಗಿದು ರೋಹಿಣಿಗೆ ಸಮಾಧಾನ ಮಾಡ್ತಾ ಇರ್ತಾರೆ. ಆಗ ಶಾಂತಿ, ಅಳ್ಬೇಡ ಕಣಮ್ಮ, ಸಮಾಧಾನ ಮಾಡ್ಕೊ ಅಂತ ಹೇಳ್ತಾ ಇರ್ತಾಳೆ. ನೋಡ್ರಿ ನೋಡ್ರಿ, ಲಕ್ಷ್ಮೀಪತಿಗಳನ್ನ ಯಾವ ರೀತಿ ಜೀವನ ಮಾಡಿ ಕಣ್ ಮುಚ್ಕೊಂಡ್ಬಿಟ್ರು ಅಂತ ಹೇಳಿದಾಗ ಹುಟ್ಟಿದ್ದು ಒಂದಿನ ಸಾಯ್ಲೇಬೇಕು ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಾ ಸಮಾಧಾನ ಮಾಡ್ಕೊ ಕಣಮ್ಮ ಅಂತ ಹೇಳಿ ರೋಹಿಣಿಗೆ ಮತ್ತೆ ಸಮಾಧಾನ ಮಾಡ್ತಿರ್ತಾರೆ. ಆದ್ರೆ ರೋಹಿಣಿ ತನ್ನ ತಂದೆನ ನೆನ್ಸ್ಕೊಂಡು ಅಳ್ತಾ ಇರ್ತಾಳೆ. ಮನೋಜ ರೋಹಿಣಿ ಹತ್ರ ಬಂದು ರೋಹಿಣಿ ಕಲ್ಲಿರೋ ಅವ್ರ ತಂದೆ ಫೋಟೋನ ತಗೊಂಡು ಬೇಜಾರ್ ಮಾಡ್ಕೊಂಡು ಅಲ್ಲೇ ಇರೋ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು, ಅಮ್ಮ ಹಾರ ಏನಾದ್ರು ಇದೆಯಾ ಅಂತ ಕೇಳ್ತಾನೆ. ಆಗ ಶಾಂತಿ ಫ್ರಿಜ್ ಅಲ್ಲಿ ಇದೆ ಅಂತ ಹೇಳಿದಾಗ ಒಳಗಡೆ ಹೋಗಿ ಹಾರ ತಗೊಂಡ್ ಬಂದ ಮನೋಜ ರೋಹಿಣಿ ತಂದೆ ಫೋಟೋಕ್ಕೆ ಹಾರ ಹಾಕಿ ನಮಸ್ಕಾರ ಮಾಡ್ತಾ, ನಿಮ್ಮನ್ನ ನಾನು ನೋಡ್ಲಿಲ್ಲ ಅನ್ನೋ ನನ್ನ ನೋವಿಗಿಂತ ಫೇಮಸ್ ಬಿಸ್ನೆಸ್ ಮ್ಯಾನ್ 5 ಡಿಗ್ರಿ ಮನೋಜನ್ನ ನೀವು ನೋಡದೆ ಸತ್ತೋಗ್ಬಿಟ್ರಿ ಅನ್ನೋದು ನಿಮ್ಗೆ ತುಂಬಾ ನೋವಾಗ್ತಿದೆ ಅಲ್ವಾ ಅಂತ ಹೇಳಿ ಮಾತಾಡ್ತಿರ್ತಾನೆ. ಅದನ್ನ ಕೇಳಿ ರಂಗನಾಥ್ ಅವರು ಮನೋಜನ್ನೇ ಗುರಾಯಿಸ್ತಾ ಇರ್ತಾರೆ. ಆಗ ರಂಗನಾಥ್ ಅವರು ಶಾಂತಿಗೆ ಮಗುಗೆ ಸಮಾಧಾನ ಮಾಡು ಅಂತ ಹೇಳಿದಾಗ ಶಾಂತಿ ರೋಹಿಣಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ. ಹಾಗೆ ಮನೋಜನು ಸಮಾಧಾನ ಮಾಡ್ತಾನೆ. ಆಗ ಶಾಂತಿ ಡೈನಿಂಗ್ ಟೇಬಲ್ ಹತ್ರ ಬಂದು ರೋಹಿಣಿ ತಂದೆ ಮುಂದೆ, ನೋಡಿ ಯಾರಿಗುಂಟು ಯಾರಿಗಿಲ್ಲ, ನಿಮ್ಮ ಮಗಳನ್ನ ನನ್ನ ಮಗಳ ತರ ನೋಡ್ಕೋತಾ ಇದ್ದೇನೆ, ಆದಾಯಗಾದ್ರೂ 300 ಕೋಟಿ ಆಸ್ತಿನ ನನ್ನ ಹೆಸರಿಗೆ ಬರಿಬೋದಿತ್ತಲ್ಲ ಅಂತ ಮಾತಾಡ್ಕೊಳ್ತಿರ್ತಾಳೆ. ಅದೇ ಸಮಯಕ್ಕೆ ರವಿ ಶ್ರುತಿ ಹೊರಗಡೆ ಬರ್ತಾರೆ. ನೋಡ್ ರವಿ, ನಿಮ್ಮಮ್ಮ ಮೈಂಡ್ ವಾಯ್ಸ್ ಅಂತ ಅನ್ಕೊಂಡು ಜೋರಾಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ನಗ್ತಾ ಇರ್ತಾಳೆ ಶ್ರುತಿ. ಶಾಂತಿ ಮಾತನ್ನ ಕೇಳಿ ಎಲ್ಲರೂ ಶಾಕ್ ಆಗ್ತಾರೆ. ಅದೇ ಸಮಯಕ್ಕೆ ಸರಿಯಾಗಿ ಸೂರ್ಯ ಮೀನಾ ಅಲ್ಲಿಗೆ ಬರ್ತಾರೆ. ಆಗ ಸೂರ್ಯ, ಏನೇನೋ ಆಗ್ತಿದೆ ಮನೆಯಲ್ಲಿ, ಹೊಸದೇನಾದ್ರೂ ದೃಷ್ಟಿ ಫೋಟೋ ಬಂದಿದ್ಯಾ ಅಂತ ನೋಡ್ತಾ ಇರ್ತಾನೆ. ಆಗ ಮನೋಜ, ನಮ್ಮ ಮಾವ ಕಣೋ ಅಂತ ಹೇಳಿದಾಗ ಸೂರ್ಯ, ಓಹೋ ಮಹಾ ಅನ್ಸ್ಕೊಂಡಿರೋ ರೋಹಿಣಿ ಅವ್ರ ತಂದೆ ಇವ್ರೇನಾ ಅಂತ ಹೇಳಿ ಮಾತಾಡ್ತಿರ್ತಾನೆ. ಅದನ್ನ ಕೇಳಿ ರೋಹಿಣಿಗೆ ಕೋಪ ಬಂದು ಸೂರ್ಯನ್ನೇ ಗುರಾಯಿಸ್ತಾ ಇರ್ತಾಳೆ.
ಆಗ ಮನೋಜ ನೋವಿಂದ ಫೋಟೋ ನೋಡ್ತಿದ್ರೆ ಮನ್ಸಿಗೆ ತುಂಬಾ ಬೇಜಾರಾಗ್ತಿದೆ ಅಂತ ಮಾತಾಡ್ತಿರ್ತಾನೆ. ಫೋಟೋ ನೋಡಿದ್ರೆ ಬೇಜಾರಾಗುತ್ತಾ, ಇರು ಸ್ವಲ್ಪ ಜೂಮ್ ಹಾಕಿ ನೋಡೋಣ ಅಂತ ಹೇಳಿ ಸೂರ್ಯ ಫೋಟೋದ ಹತ್ರ ಬಂದು ಫೋಟೋ ನೋಡ್ತಾ, ಇವ್ರನ್ನ ನೋಡಿದ್ರೆ ಯಾಕೋ ಮಲೇಷಿಯನ್ ಬ್ರೀಡ್ ಇದ್ದಂಗೆ ಕಾಣ್ತಾ ಇಲ್ಲ, ಲೋಕಲ್ ಮಂಡ್ಯ ಜಿಲ್ಲೆಯವರು ಇದ್ದಂಗೆ ಇದ್ದಾರೆ ಅಂತ ಹೇಳಿದಾಗ ಆ ಮಾತನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಆಗ ರವಿ ಯಾಕೋ ಈ ರೀತಿ ಹೇಳ್ತಿದ್ಯಾ ಅಂದಾಗ, ಅಲ್ಲ ಕಣೋ ರವಿ, ನಮ್ ನಾಡು, ನಮ್ ಸಂಸ್ಕೃತಿ, ನಮ್ ಫುಡ್ ತಿಂದು ಜನ ಹೇಗಿರ್ತಾರೆ, ಮಲೇಷಿಯನ್ ಫುಡ್ ಅವರೆಲ್ಲ ಹೇಗಿರ್ತಾರೋ, ನನಗೆ ಯಾಕೋ ಇವರು ಮಲೇಷಿಯಾದವರಲ್ಲ ಅಂತ ಅನಿಸ್ತಾ ಇದೆ, ಯಾವುದೋ ಲೋಕಲ್ ತಳಿ ಇದ್ದಂಗಿದ್ದಾರೆ ಅಂತ ಹೇಳ್ತಿರ್ತಾನೆ. ಆಗ ರೋಹಿಣಿಗೆ ಭಯ ಶುರುವಾಗುತ್ತೆ. ಆಗ ರೋಹಿಣಿ, ನೋಡಿ ಅತ್ತೆ, ನಮ್ಮ ತಂದೆ ತುಂಬಾ ಕಷ್ಟಪಟ್ಟು ಮೇಲ್ ಬಂದವರು, ಮೊದಲು ಚಿಕ್ಕದಾಗಿ ಹೋಟೆಲ್ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದವರು, ಅದಕ್ಕಿಂತ ಮುಂಚೆ ತೆಗ್ಸಿದ ಫೋಟೋ ಇದೊಂದು ಫೋಟೋ ಪೂಜಾ ಮನೆಯಲ್ಲಿತ್ತು, ಅದಕ್ಕೋಸ್ಕರ ಅದನ್ನ ಇವಾಗ ತಂದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಶಾಂತಿ, ನೀನ್ ಸುಮ್ನಿರೋ, ಅವಳೇ ಮೊದಲು ದುಃಖದಲ್ಲಿದ್ದಾಳೆ ಅಂತ ಹೇಳಿ ಸೂರ್ಯನ್ ಬಾಯಿ ಮುಚ್ಚಿಸ್ತಾಳೆ. ಆಗ ಸೂರ್ಯ, ಸರಿ ಆಯ್ತು, ನನ್ಗೆ ಗೊತ್ತಿರೋರೊಬ್ರು ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಯಾರ ಹತ್ರನಾದ್ರೂ ಬಿ ಪಾಸಿಟಿವ್ ಬ್ಲಡ್ ಗ್ರೂಪ್ ಇದೆಯಾ, ಗೊತ್ತಿದಾರ ಅಂತ ಕೇಳಿದಾಗ, ಮನೋಜುಂದೇ ಇದೆ ಅಲ್ವಾ ಅಂತ ಹೇಳಿ ರವಿ ಹೇಳ್ತಾನೆ. ಓ ಹೌದಲ್ವಾ, ಬಾರೋ ಮನೋಜ, ಬಾ ಬ್ಲಡ್ ಕೊಡ್ಬಾ ಅಂತ ಕರೆದಾಗ, ಲೊಟ್ಟೆ ಬಂದ್ಬಿಡು, ನನ್ಗೆ ರಕ್ತ ನೋಡಿದ್ರೆ ಭಯ ಆಗುತ್ತೆ, ಇನ್ನು ನಾನ್ ರಕ್ತ ಕೊಡೋದ ಆಗಲ್ಲ, ನಮ್ಮಮ್ಮ ನಂಗೆ ರಕ್ತ ಕೊಟ್ಟಿರೋದು, ಅದರಲ್ಲಿ 5 ಡಿಗ್ರಿ ತುಳುಕ್ತಾ ಇದೆ, ನಾನು ಅದನ್ನ ಕೊಟ್ಬಿಟ್ರೆ ನನ್ನ ಡಿಗ್ರಿ ಹಾಗೂ ನನ್ನ ಬುದ್ಧಿವಂತಿಕೆ ಎಲ್ಲ ಕಡಿಮೆ ಆಗ್ಬಿಡುತ್ತೆ, ನಾನಂದ್ರೂ ರಕ್ತ ಕೊಡಲ್ಲ ಅಂತ ಹೇಳ್ತಿರ್ತಾನೆ ಮನೋಜ. ಆಗ ರವಿ, ಲೋ ಮನೋಜ, ಅದು 48 ಅವರಲ್ಲಿ ರೀಜನರೇಟ್ ಆಗುತ್ತೆ ಕಣೋ, ರಕ್ತ ಕೊಡೋದು ಪುಣ್ಯದ ಕೆಲಸ, ಒಬ್ರು ಜೀವ ಉಳಿಸ್ದಂಗೆ ಅಂತ ಬುದ್ಧಿವಾದ ಹೇಳ್ತಿರ್ತಾನೆ. ಆಗಲ್ಲ ಕಣೋ, ದುಡ್ಡನ್ ಬೇಕಾದ್ರೆ ಸಾಲಕ್ಕೆ ಕೇಳಿದ್ರೆ ಕೊಡ್ಬೋದು, ನೀನೇನೋ ಬ್ಲಡ್ಡನ್ನೇ ಸಾಲಕ್ಕೆ ಕೇಳ್ತಾ ಇದೀಯಾ, ಅದರಲ್ಲೂ ಅವ್ನು ಯಾರೋ ಏನೋ ಯಾವ ಜಾತಿನೋ ಅಂತ ಮನೋಜ ಮಾತಾಡ್ತಿರುವಾಗ ಸೂರ್ಯ, ಅಲ್ಲ ಕಣೋ, ನಾಳೆ ದಿನ ನಿನಗೆ ಏನಾದ್ರೂ ಆದ್ರೆ ಯಾರಾದ್ರೂ ಬ್ಲಡ್ ಕೊಡ್ಬೇಕಾದ್ರೆ ಜಾತಿ ಮತ ನೋಡ್ತಾರ, ಮನುಷ್ಯತ್ವ ಇಟ್ಕೊಂಡು ಬದುಕಬೇಕು ಅಂತ ಸೂರ್ಯ ಬೈತಿರ್ತಾನೆ. ಆಗ ಶ್ರುತಿ, ಅದೆಲ್ಲ ಅವ್ರಿಗೆಲ್ಲ ಅರ್ಥ ಆಗುತ್ತೆ ಸೂರ್ಯ ಅವರೇ, ಇದ್ರ ಬಗ್ಗೆ ನಾನೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತೀನಿ, ಆಗ ತುಂಬಾ ಜನ ಮುಂದೆ ಬರ್ತಾರೆ ಅಂತ ಹೇಳ್ತಿರುವಾಗ ರಂಗನಾಥ್ ಅವರು, ಮೊದಲು ಆ ಕೆಲಸ ಮಾಡಮ್ಮ, ನಾನು ನನ್ಗೆ ಗೊತ್ತಿರೋರಿಗೆ ಹೇಳ್ತೀನಿ ಅಂತ ಹೇಳ್ತಾ ಅಲ್ಲಿಂದ ಹೊರಡ್ತಾರೆ. ಆಗ ಶ್ರುತಿ ರವಿನೂ ಅಲ್ಲಿಂದ ಹೊರಡ್ತಾರೆ. ಆಗ ಮನೋಜ, ಬಾ ರೋಹಿಣಿ, ನಾವಿಲ್ಲಿಂದ ಹೊರಡೋಣ ಅಂತ ಹೇಳ್ತಾ ರೋಹಿಣಿನ ಕರ್ಕೊಂಡು ಒಳಗಡೆ ಹೋಗ್ತಾನೆ. ಈ ಕಡೆ ಶಾಂತಿ ರೋಹಿಣಿ ತಂದೆ ಫೋಟೋದ ಮುಂದೆ ನಿಂತ್ಕೊಂಡು, ನೋಡಿ ಇರ್ಬೇಕಿತ್ತು ನೀವಿಲ್ಲದೆ ಇದ್ದಿದ್ದಕ್ಕೆ ಇವರೆಲ್ಲ ನೋಡಿ ಬ್ಲಡ್ ಫುಡ್ ಅಂತ ಹೇಳಿ ಏನೇನೋ ಮಾತಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಅವ್ರದೇ ಚಿಂತೆ, ಆದ್ರೆ ನನ್ಗೆ ಆ 300 ಕೋಟಿದೆ ಚಿಂತೆ, ಆದ್ರೆ 100 ಕೋಟಿನಾದ್ರೂ ನೀವು ನನ್ಗೆ ಕೊಡ್ಬೇಕಿತ್ತು, ನಾನ್ ನೋಡಿ 300 ರೂಪಾಯಿ ಹಾರ ಹಾಕ್ತೀನಿ ನಿಮ್ಗೆ, ಇದೆಲ್ಲ ಸರಿ ನ್ಯಾಯ ಅಂತ ಹೇಳಿ ಮಾತಾಡ್ತಾ ಇರ್ತಾಳೆ. ಅದೇ ಸಮಯಕ್ಕೆ ಸರಿಯಾಗಿ ರೋಹಿಣಿ ರೂಮ್ ಹತ್ರ ಹೋಗ್ತಾ ಇರ್ತಾಳೆ. ಆಗ ಶಾಂತಿ ರೋಹಿಣಿ ಹತ್ರ ಬಂದು, ತಗೊಳಮ್ಮ ನಿಮ್ ತಂದೆ ಫೋಟೋನ, ಇದನ್ನ ರೂಮಲ್ಲಿ ಹಾಕು ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾಳೆ. ಆಗ ರೋಹಿಣಿ ಶಾಂತಿ ಹೋಗೋದನ್ನೇ ಗಮನಿಸ್ತಾ ಫೋಟೋ ನೋಡಿ ನಗ್ತಾ ನಿಂತಿರ್ತಾಳೆ. ಅದನ್ನೆಲ್ಲ ಅಲ್ಲೇ ಮರೆಯಲ್ಲಿ ನಿಂತ್ಕೊಂಡು ಸೂರ್ಯ ನೋಡ್ತಾ ಇರ್ತಾನೆ. ಆಗ ಸೂರ್ಯನನ್ನ ನೋಡಿ ಶಾಕ್ ಆಗ್ತಾಳೆ ರೋಹಿಣಿ.